ವೊಕ್ಯಾಬ್ಯುಲರಿ ವರ್ಡ್ಸ್ ಎಂದರೇನು? ವೊಕ್ಯಾಬ್ಯುಲರಿ ವರ್ಡ್ಸ್ ಅಂದರೆ ಒಂದು ಭಾಷೆಯಲ್ಲಿ ಬಳಸಲಾಗುವ ಎಲ್ಲ ಪದಗಳ ಸಂಗ್ರಹ. ಆ ಪದಗಳನ್ನು ನಾವು ವೊಕ್ಯಾಬ್ಯುಲರಿ ವರ್ಡ್ಸ್ ಅಂತ ಕರೆಯುತ್ತೇವೆ. ಸರಳವಾಗಿ ಹೇಳುವುದಾದರೆ, ನಾವು ಮಾತನಾಡುವಾಗ, ಬರೆಯುವಾಗ ಬಳಸುವ ಪ್ರತಿಯೊಂದು ಪದವು ವೊಕ್ಯಾಬ್ಯುಲರಿ ವರ್ಡ್ಸ್ ಆಗಿರುತ್ತದೆ. ಇಲ್ಲಿ ಒಂದಿಷ್ಟು ಕನ್ನಡ ಹಾಗೂ ಇಂಗ್ಲಿಷ್ನ ವೊಕ್ಯಾಬ್ಯುಲರಿ ವರ್ಡ್ಸ್ಗಳನ್ನು ತಿಳಿಯೋಣ. ಪ್ರೀತಿ, ಲವ್, ಸ್ನೇಹ, ಫ್ರೆಂಡ್ಶಿಪ್, ಧೈರ್ಯ, ಕರೇಜ್, ಶಾಂತಿ, ಪೀಸ್, ಜ್ಞಾನ, ನಾಲೆಡ್ಜ್, ಆರೋಗ್ಯ, ಹೆಲ್ತ್, ಶ್ರಮ, ಹಾರ್ಡ್ ವರ್ಕ್, ಸತ್ಯ, ಟ್ರುತ್, ಸಹನೆ, ಪೇಷನ್ಸ್, ಭಕ್ತಿ, ಡಿವೋಷನ್, ಕನಸು, ಡ್ರೀಮ್, ಭರವಸೆ, ಹೋಪ್, ಗೌರವ, ರೆಸ್ಪೆಕ್ಟ್, ಕರುಣೆ, ಕೈಂಡ್ನೆಸ್, ಶಕ್ತಿ, ಸ್ಟ್ರೆಂತ್, ಸಮಯ, ಟೈಮ್, ಜೀವನ, ಲೈಫ್, ಪ್ರಕೃತಿ, ನೇಚರ್, ಸಂತೋಷ, ಹ್ಯಾಪಿನೆಸ್, ಮಾತು, ವರ್ಡ್ ಅಥವಾ ಸ್ಪೀಚ್, ಮನಸ್ಸು, ಮೈಂಡ್, ಹೃದಯ, ಹಾರ್ಟ್, ದೃಢತೆ, ಡಿಟರ್ಮಿನೇಷನ್, ಆಸೆ, ಡಿಸೈರ್ ಆರ್ ವಿಶ್, ನಂಬಿಕೆ, ಫೇತ್, ಸಾಧುತೆ, ಹಾನೆಸ್ಟಿ, ಬುದ್ಧಿ, ಇಂಟೆಲಿಜೆನ್ಸ್, ತಾಳ್ಮೆ, ಟಾಲರೆನ್ಸ್, ಶುದ್ಧತೆ, ಪ್ಯೂರಿಟಿ, ಸಾಧನೆ, ಅಚೀವ್ಮೆಂಟ್, ಅವಕಾಶ, ಅಪಾರ್ಚುನಿಟಿ, ಪ್ರಯತ್ನ, ಎಫರ್ಟ್, ವಿಶ್ವಾಸ, ಟ್ರಸ್ಟ್, ನೆನಪು, ಮೆಮೊರಿ, ಕನಸುಗಳು, ಡ್ರೀಮ್ಸ್, ಬೆಳವಣಿಗೆ, ಗ್ರೋತ್, ಬದಲಾವಣೆ, ಚೇಂಜ್, ಪ್ರೇರಣೆ, ಮೋಟಿವೇಶನ್, ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಯಶಸ್ಸು, ಸಕ್ಸಸ್, ಸೋಲು, ಫೇಲ್ಯೂರ್, ಸಹಾಯ, ಹೆಲ್ಪ್, ಮಾರ್ಗದರ್ಶನ, ಗೈಡೆನ್ಸ್, ಉದ್ದೇಶ, ಪರ್ಪೋಸ್, ಪ್ರಯೋಜನ, ಬೆನಿಫಿಟ್, ಹಾನೆಸ್ಟ್, ಪ್ರಾಮಾಣಿಕ, ಲೇಜಿ, ಸೋಮಾರಿ, ಆಕ್ಟಿವ್, ಚುರುಕು, ಬ್ರೇವ್, ಧೈರ್ಯಶಾಲಿ, ಕವರ್ಡ್, ಭಯಪಡುವವನು, ಕ್ಲೆವರ್, ಚತುರ, ಫೂಲಿಶ್, ಮೂರ್ಖ, ಕಾಮ್, ಶಾಂತ, ಆಂಗ್ರಿ, ಕೋಪಗೊಂಡ, ಪ್ರೌಡ್, ಹೆಮ್ಮೆ ಪಡುವ, ವಿನಯಶೀಲ, ಹಂಬಲ್, ದಯಾಳು, ಕೈಂಡ್, ಕ್ರೂರ, ಕ್ರುಯಲ್, ಸಹಾಯಕ, ಹೆಲ್ಪ್ಫುಲ್, ಅಜಾಗರೂಕ, ಕೇರ್ಲೆಸ್, ಜಾಗರೂಕ, ಕೇರ್ಫುಲ್, ಬಲಿಷ್ಠ, ಸ್ಟ್ರಾಂಗ್, ದುರ್ಬಲ, ವೀಕ್, ಆರೋಗ್ಯವಂತ, ಹೆಲ್ತಿ, ಅಸ್ವಸ್ಥ, ಸಿಕ್, ಶ್ರೀಮಂತ, ರಿಚ್, ಬಡವ, ಪೂರ್, ಸ್ವಚ್ಛ, ಕ್ಲೀನ್, ಅಶುದ್ಧ, ಡರ್ಟಿ, ಬೇಗ, ಅರ್ಲಿ, ತಡ, ಲೇಟ್, ಸುಲಭ, ಈಸಿ, ಕಷ್ಟ, ಡಿಫಿಕಲ್ಟ್, ಕಡಿಮೆ ಬೆಲೆ, ಚೀಪ್, ದುಬಾರಿ, ಎಕ್ಸ್ಪೆನ್ಸಿವ್, ವೇಗವಾಗಿ, ಫಾಸ್ಟ್, ನಿಧಾನ, ಸ್ಲೋ, ಸುರಕ್ಷಿತ, ಸೇಫ್, ಅಪಾಯಕಾರಿ, ಡೇಂಜರಸ್, ಹೊಸ, ನ್ಯೂ, ಹಳೆಯ, ಓಲ್ಡ್, ತುಂಬಿದ, ಫುಲ್, ಖಾಲಿ, ಎಂಟಿ, ಹತ್ತಿರ, ನಿಯರ್, ದೂರ, ಫಾರ್, ಪ್ರಾರಂಭಿಸು, ಬಿಗಿನ್, ಮುಗಿಸು, ಎಂಡ್, ಕೊಳ್ಳಿ ಅಥವಾ ಕೊಳ್ಳು, ಬೈ, ಮಾರಾಟ ಮಾಡು, ಸೆಲ್, ಕಲಿಸು, ಟೀಚ್, ಕಲಿಯು, ಲರ್ನ್, ಕೇಳು, ಆಸ್ಕ್, ಉತ್ತರಿಸು, ಆನ್ಸರ್, ತೆರೆ, ಓಪನ್, ಮುಚ್ಚು, ಕ್ಲೋಸ್. ಹೀಗೆ ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ವೊಕ್ಯಾಬ್ಯುಲರಿ ವರ್ಡ್ಸ್ಗಳನ್ನು ಬಳಸುತ್ತೇವೆ. ಇವುಗಳನ್ನು ಕಲಿಯುವುದರಿಂದ ಮಾತನಾಡುವುದು ಸುಲಭವಾಗುತ್ತದೆ, ಬರೆಯುವುದು ಸುಲಭವಾಗುತ್ತದೆ, ಹಾಗೆ ಅರ್ಥ ಮಾಡಿಕೊಳ್ಳುವುದನ್ನು ಬೇಗ ಕಲಿತುಕೊಳ್ಳಬಹುದು. ಇಂಗ್ಲಿಷ್ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚುತ್ತದೆ. ಈ ಮಾಹಿತಿ ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. Thank you for watching this video.